ಡ್ಯಾಡ್ ವಾಟ್ ಇಸ್ ದಿಸ್? ಇದೇನು ರೂಮಾ ಅಥವಾ ಕೇರ್ ಮಾರ್ಕೆಟಾ? ಇದು ನನ್ನ ರೂಮ್, ನನ್ನ ಇಷ್ಟ. ನಾನು ಇಷ್ಟ ಬಂದಾಗ ಇಟ್ಕೋತೀನಿ. ನಿನಗೇನಾದರೂ ಪ್ರಾಬ್ಲಮ್ಮಾ? ಸಾರಿ ಡ್ಯಾಡ್, ಇಫ್ ಯು ಡೋಂಟ್ ಮೈಂಡ್ ಏನು ಹುಡುಕ್ತಿದ್ದೀರಾ ಅಂತನಾದರೂ ಹೇಳ್ತೀರಾ? ಎಲ್ಲ ಈ ಮಾಲ್ತಿ ಮಾಡೋ ಕೆಲಸ. ಒಂದು ವಸ್ತುನೂ ಅದು ಇರಬೇಕಾದ ಜಾಗದಲ್ಲಿ ಸರಿಯಾಗಿ ಇಡೋದೇ ಇಲ್ಲ. ಸ್ವಲ್ಪನೂ ಶಿಸ್ತಿಲ್ಲ ಅಲ್ವಾ? ಎಲ್ಲ ನನ್ನ ಕರ್ಮ. ಹೌದು ಹೌದು ಡ್ಯಾಡ್, ಸ್ವಲ್ಪನೂ ಶಿಸ್ತೇ ಇಲ್ಲ. ನಿಮ್ಮ ಶಿಸ್ತೇ ಸೂಪರು ಡ್ಯಾಡ್. ಡ್ಯಾಡ್ ಏನು ಬೇಕು ಅಂತ ಹೇಳಿ ಡ್ಯಾಡ್. ಟ್ಯಾಬ್ಲೆಟೇ ಕಾಣಿಸ್ತಾ ಇಲ್ಲ ಕಣೋ. ಮಾರ್ನಿಂಗ್ ಆ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ಬೇಕು. ಈ ಮಾಲ್ತಿ ಎಲ್ಲಿಟ್ಟು ಹೇಳೋ ಏನೋ ಗೊತ್ತಾಗ್ತಾ ಇಲ್ಲ. ಯಾಕೋ ಆಗ್ಲಿಂದ ಮೈಯೆಲ್ಲ ಬೆವರ್ತಾ ಇದೆ, ತುಂಬ ಸುಸ್ತಾಗ್ತಾ ಇದೆ. ಟ್ಯಾಬ್ಲೆಟ್ ಹುಡುಕ್ಕೊಡ್ತೀಯಾ? ಡ್ಯಾಡ್, ನೀವು ಎಷ್ಟೆಲ್ಲ ಹುಡುಕಿದ್ರು ಸಿಕ್ಕಿಲ್ಲ ಅಂದಮೇಲೆ ನಾನು ಹುಡುಕಿದ್ರೆ ಸಿಗುತ್ತಾ? ಆ್ಯಕ್ಚುಲಿ ನೀವು ನೋಡ್ತಿದ್ರೆ ಯಾಕೋ ಟೆನ್ಷನಲ್ಲಿದ್ದೀರಾ, ಬಿ ಪಿ ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ. ಐ ಥಿಂಕ್ ಯು ನೀಡ್ ಬಿ ಪಿ ಟ್ಯಾಬ್ಲೆಟ್. ನಾನು ತರಿಸ್ಕೊಡ್ತೀನಿ. ಇರಿ, ಅದೆಲ್ಲ ಏನು ಬೇಡ. ನಾನು ಯಾವ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಅದು ಎಷ್ಟು MG ಅಂತ ನಿನಗೇನಾದರೂ ಗೊತ್ತಾ? ಹಾಗೆಲ್ಲ ಯಾರ್ಯಾರು ಹೇಳಿದ್ರು ಅಂತ ಯಾವ್ಯಾವುದು ಮಾತ್ರನ ತೊಗೋಬಾರ್ದು, ತುಂಬ ಪ್ರಾಬ್ಲಮ್ ಆಗುತ್ತೆ. ಕಮಾನ್ ಡ್ಯಾಡ್, ನಾನು ಓದ್ತಿರೋದು ಮೆಡಿಸನ್ನೇ. ಬೇಸಿಕ್ಸ್ ಮೆಡಿಸಿನ್ಸ್ ನನಗೂ ಚೆನ್ನಾಗಿ ಗೊತ್ತಿದೆ. ಬಿ ಪಿ ಮಾತ್ರ ಕೊಡದೇ ಇರೋಷ್ಟು ದಡ್ಡ ಅಲ್ಲ ನಾನು. ಚೇಚೆ, ಹಾಗೆಲ್ಲ ಏನೂ ಅನ್ಕೋಬೇಡ. ನಾನೇ ಮಾತಾಡಿ ಹುಡುಕೋತೀನಿ. ಡ್ಯಾಡ್, ನಾನು ಎಕ್ಸಾಮಲ್ಲಿ ಫೇಲ್ ಆಗಿರ್ಬೋದು, ಆದರೆ ಇಷ್ಟೊಂದು ಕಿಂಡಲ್ ಮಾಡಬೇಡಿ. ಇಲ್ಲ ಕಣ, ನಿನ್ನ ನಾಲೆಡ್ಜ್ ಬಗ್ಗೆ ನನಗೆ ಯಾವುದೇ ಡೌಟ್ ಇಲ್ಲ. ಮೊನ್ನೆನೇ ಒಂದು ತಿಂಗಳಿಗೆ ಆಗೋಷ್ಟು ಮಾತ್ರನ ತರಿಸಿಟ್ಟಿದ್ದಾರೆ. ಮತ್ತೆ ನೀನು ಹೋಗಿ ತೊಗೊಂಬಂದರೆ ವೇಸ್ಟ್ ಆಗಲ್ವಾ? ಹಾಗಾಗಿ ಹೇಳಿದೆ. ಸಂಜು, ಒಂದು ಹೆಲ್ಪ್ ಮಾಡ್ತೀಯಾ? ಏನು? ನೀನೇ ಅಮ್ಮನಿಗೆ ಫೋನ್ ಮಾಡಿ ಮಾತ್ರೆ ಎಲ್ಲಿಟ್ಟು ಹೇಳಿ ಅಂತ ನನಗೆ ಕೇಳ್ಬಿಟ್ಟು ಹೇಳ್ತೀಯಾ? ಟ್ಯಾಬ್ಲೆಟ್ ಬೇಕಾಗಿರೋದು ನಿಮಗೆ, ನೀವೇ ಫೋನ್ ಮಾಡಿ. ಕೊನೆಗೂ ನನ್ನ ಕನಸು ನಿಜ ಆಯ್ತು. ಜಗತ್ತೇ ಎದುರಾದ್ರೂ ನನ್ನ ಕೈ ಬಿಡಲ್ಲ ಅಂದ್ರಲ್ಲ. ನನ್ನ ಇಡೀ ಜಗತ್ತನ್ನೇ ನಿಮ್ಮ ಪಾದದ ಹತ್ರ ಇಡ್ತಾ ಇದ್ದೀನಿ. ಜೋರಾಗಿ ಗಾಳಿ ಬೀಸಿದಾಗ ಮರದ ಎಲೆ ಉದುರ್ಬೋದು, ಕೊಂಬೆ ಮುರಿಬೋದು, ಆದ್ರೆ ಬೇರ್ನ ಅಲ್ಲಾಡ್ಸಕ್ಕಾಗಲ್ಲ. ನಿಮ್ಮ ಪ್ರೀತಿ ನನ್ನೊಳಗೆ ಬೇರ್ ಬಿಟ್ಟಿದೆ. ಕೊನೆ ಉಸಿರಿರೋ ತನಕ ಅದು ನಿಮ್ಮ ಹೆಸರನ್ನೇ ಹೇಳುತ್ತೆ. ಐ ಲವ್ ಯು ಮುದ್ದು. ಏನ್ರಿ ಅಲ್ಲೆಲ್ಲ ಚೆನ್ನಾಗಿ ನಡೀತಿದ್ಯೋ ಇಲ್ವೋ ಅಂತ ಕೇಳಕ್ ಫೋನ್ ಮಾಡಿದ್ರಾ? ಅಲ್ಲಿ ಏನಾದರೂ ಹಾಳಾಗಿ ಹೋಗ್ಲಿ, ನನಗೆ ಯಾವುದೇ ಸಂಬಂಧ ಇಲ್ಲ. ನೀನು ಇನ್ಮೇಲೆ ಸ್ವಲ್ಪ ಶಿಸ್ತು ಕಲಿಬೇಕು ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಏನಾಯ್ತು? ನಾನು ತಗೊಳ್ಳೋ ಟ್ಯಾಬ್ಲೆಟು ನನಗೆ ಸರಿಯಾಗಿ ಸಿಗೋ ಹಾಗೆ ಇಡೋಕೆ ಗೊತ್ತಾಗಲ್ವಾ? ಇಡೀ ರೂಮ್ ತುಂಬ ಹುಡುಕಾಡ್ದೆ, ಎಲ್ಲೂ ಸಿಗ್ತಾ ಇಲ್ಲ. ಸರಿ ಬಿಡಿ, ರೂಮ್ ಗತಿ ಏನಾಗಿರುತ್ತೆ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ. ಅಲ್ಲ ರೀ, ಕಾಶಿಲ್ ಕಳ್ಕೊಂಡಿದ್ದನ್ನ ರಾಮೇಶ್ವರದಲ್ಲಿ ಹುಡುಕ್ತಾರ? ಟ್ಯಾಬ್ಲೆಟ್ನ ರೂಮಲ್ಲಿ ಇಡೋದೇ ಇಲ್ಲ.
ಡೈನಿಂಗ್ ಟೇಬಲ್ ಪಕ್ಕ ಡ್ರಾಯರ್ ಇದೆಯಲ್ಲ ಅಲ್ಲಿದೆ, ಹೋಗಿ ತಗೊಳ್ಳಿ. ಹೋಗ್ತಾ ಒಂದು ಮಾತು ಹೇಳೋಗಿದ್ದು ಏನಾಗ್ತಿತ್ತು. ಆಯ್ತಾಯ್ತು, ಹೋಯ್ನಡು. ನಮ್ಮ ಮನೆ ಗಂಡಸ್ರನ್ನ ಬದಲಾಯಿಸಕ್ಕೆ ಆ ಬ್ರಹ್ಮನೇ ಕೆಳಗಿಳ್ದು ಬರಬೇಕು. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ತಾಳಿ ಕಟ್ಟಿದ್ದು, ಮದುವೆ ಆಗಿದ್ದು, ಎಲ್ಲಿ ಮಾಯ ಆಗ್ಬಿಟ್ರಿ ನೀವಿಬ್ರು? ನಾನು ಅಂದ್ಕೊಂಡೆ ನೀವಿಬ್ರು ಹಾರ್ಕೊಂಡು ಹನಿಮೂನ್ಗೆ ಹೋಗ್ಬಿಟ್ಟಿದ್ದೀರಾ ಅಂತ. ಇಬ್ರದ್ದು ಸೀಕ್ರೆಟ್ ಆಗಿ ರೊಮ್ಯಾಂಟಿಕ್ ಪ್ರಪೋಸಲ್ ನಡೀತಿತ್ತು ಅಲ್ವೇನೋ ಮಜ್ನು? ಸ್ವಲ್ಪ ಸುಮ್ಮನಿರ್ತೀಯಾ? ಸುಮ್ನಿರಕ್ಕೆಲ್ಲ ಆಗಲ್ಲ. ನೀವೇ ಗಪ್ಚುಪ್ಪಾಗಿ ಪ್ರಪೋಸ್ ಮಾಡ್ಕೊಂಡ್ರೆ ಏನ್ ಚಂದ. ಎಲ್ರೆದ್ರಿಗೂ ಜೋರಾಗಿ ಹೇಳ್ಬೇಕಪ್ಪ. ಬಿಟ್ರೆ ಇನ್ನೊಂದು ತರಲೆ ಮಾಡ್ತಿರ್ತೀಯಲ್ವಾ? ಸುಮ್ಮನಿರೋದೆಲ್ಲ ಬೇಡ. ಅದೇಗೋ ಬೇಡ ಅಂತ್ಯಾ? ನಾವೆಲ್ಲ ಅವಾಗ್ಲಿಂದ ಕಾಯ್ತಿದೀವಿ ಗೊತ್ತಾ? ಯಾವ್ದಕ್ಕಮ್ಮ? ನೀನ್ ಎಲ್ರೆದ್ರು ನಿಧಿನ ಮನ್ಸಾರೆ ಪ್ರೀತಿಸೋದನ್ನ ಹೇಳ್ಕೋಬೇಕು ಅನ್ನೋದೇ ಎಲ್ರು ಬೇಡಿಕೆ ಗೊತ್ತಾ? ಅಮ್ಮ, ನೀವು ಈ ತರಲೆಗಳ ಜೊತೆ ಸೇರ್ಕೊಬಿಟ್ರಾ? ನಿಜವಾಗ್ಲೂ ಇದು ಎಲ್ರೂ ಬೇಡ್ಕೆನಾ? ಎಲ್ರು ಬೇಡ್ಕೆ. ಎಲ್ರೂ ಸೇರ್ಕೊಂಡೇ ಪ್ಲಾನ್ ಮಾಡಿದ್ದೀರಾ? ಹೌದು. ನೋಡು, ಯಾರು ಏನ್ ಪ್ಲಾನ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ. ನೀನೀಗ ನಿಧಿಗೆ ಪ್ರಪೋಸ್ ಮಾಡ್ಬೇಕು. ಬಂಗಾರಿ, ಅದ್ರಲ್ಲಿ ಏನೋ ಬಂತು. ನೀನೋಗಿ ನಿಧಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ಒಂದ್ ಲೈನ್ ಹೇಳ್ಬಿಟ್ರೆ ಸಾಕು. ಅಷ್ಟೇ ಸಾಕಾಗಲ್ಲ. ಕರ್ಣ ಸರ್ ಹೇಳಾದ್ಮೇಲೆ ನಿಧಿನೂ ಅಷ್ಟೇ ಪ್ರೀತಿಯಿಂದ ರಿಪ್ಲೈ ಮಾಡ್ಬೇಕು. ಕರೆಕ್ಟ್ ಪಾಯಿಂಟ್ ರಿಯಾ. ಕಮ್ ಆನ್ ಅಣ್ಣ, ಗೋ ಹೆಡ್. ಐ ಲವ್ ಯು. ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಕೇಳಿಸ್ತಾ? ಏನದು ಕುಸು ಕುಸು ಪಿಸು ಪಿಸು ಅಂತ? ಜೋರಾಗಿ ಹೇಳು. ಇಡೀ ದೇವಸ್ಥಾನದಲ್ಲಿರೋರ್ಗೆಲ್ಲ ಕೇಳಿಸ್ಬೇಕು. ಹಾಗೆ ಹೇಳು, ಐ ಲವ್ ಯು ಅಂತ. ನಿಧಿ ನಿನ್ ಹೆಂಡತಿ ತಾನೆ, ಧೈರ್ಯವಾಗಿ ಹೇಳಪ್ಪ. ಮೊದ್ಲೆಲ್ಲ ನಿಧಿ ಅಂದ್ರೆ ಸಾಕು, ನಮ್ ಕರ್ಣನ್ ಮುಖ ಕಾಶ್ಮೀರ್ ಆಪಲ್ ತರ ಕೆಂಪಾಗೋಗ್ಬಿಡ್ತಿತ್ತು. ಮದುವೆ ಆದ್ಮೇಲೂ ಕೂಡ ಏನು ವ್ಯತ್ಯಾಸ ಇಲ್ಲ. ಸರಿ, ನಾನಿವಾಗ 1 2 3 ಅಂತ ಹೇಳ್ತೀನಿ. ರಪ್ ಅಂತ ಹೇಳು, ಸರಿನಾ? ಬಿಲ್ಡಪ್ ಸಾಕು. ರೆಡಿ, ಹೇಳು. Here we go. 1 2 3. ಐ ಲವ್ ಯು ನಿಧಿ. I love you too, ಮುದ್ದು.